ಎಲ್ಲ ನಿಗಮದ ಎಲ್ಲ ವೀಕ್ಷಕ ಬಂಧುಗಳೇ, ತಮಗೆ ಒಂದು ಶುಭಾಶಯಗಳು ಮತ್ತು ಅಂತಹ ಒಂದು ಶುಭ ವಾರ್ತೆಯನ್ನು ಹೇಳಲಿಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೇವೆ. ಸಾರಿಗೆ ಸಂಸ್ಥೆಯ ವೇತನ ಪರಿಷ್ಕರಣೆ, ಹಿಂಬಾಕಿ ಪಾವತಿ, ಸಮಾನ ವೇತನ ಇತ್ಯಾದಿ ಹಲವು ಗೊಂದಲಗಳು ಕಳೆದ ಎರಡೂವರೆ ವರ್ಷಗಳಿಂದ ನಮ್ಮ ನೌಕರರನ್ನು ಕಾಡಿಸ್ತಾ ಇದೆ. ಆ ಒಂದು ನಿರೀಕ್ಷೆಗೆ ಅಂತಿಮ ಕ್ಷಣ ಈಗ ಬಂದಿದೆ. ಏನೇ ಆಗಲಿ, ಈಗ ಸರ್ಕಾರ ಒಂದು ತೀರ್ಮಾನಕ್ಕಂತೂ ಬಂದಿದೆ. ಆ ತೀರ್ಮಾನಕ್ಕೆ ಅನೌನ್ಸ್ ಮಾಡೋದಕ್ಕೆ ಅಷ್ಟೇ ಬಾಕಿ ಇದೆ. ಈ ವಿಚಾರದ ಸಹನೂ ಕಳೆದ ಕೆಲವು ದಿನಗಳಿಂದನೂ ಒಂದು ರೀತಿ ನಮ್ಮ ಸೋಷಿಯಲ್ ಮೀಡಿಯಾ ಮತ್ತು ನಮ್ಮ ಉತ್ಸಾಹಿ ನಾಯಕರುಗಳು ಹೇಳ್ತಾನೆ ಬರ್ತಿದ್ದಾರೆ. ಏನೇ ಆಗಲಿ, ಇವತ್ತು ನಾನು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರನ್ನು ಅವರ ಕಚೇರಿಯಲ್ಲಿ ಭೇಟಿಯಾಗಿದ್ದೆ. ನಿಜ ಹೇಳಬೇಕಂತಂದರೆ ಎಲ್ಲರನ್ನೂ ಹೊರಗೆ ಕಳಿಸಿ ಒನ್ ಅನ್ನೋ ರೀತಿಯಲ್ಲಿ ನನ್ನ ಹತ್ರ ಅವರು ಮಾತನಾಡಿದರು. ಎಲ್ಲ ಒಂದು ಬೆಳವಣಿಗೆಗಳನ್ನು ವಿವರಿಸಿದರು ಸಹ. ಅದನ್ನು ಒಂದು ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಅವರನ್ನು ವೆರಿಫಿಕೇಷನ್ ಮಾಡಿ ಒಂದು ಕನ್ಕರೆನ್ಸ್ಗೆ ಬಂದ ತಕ್ಷಣ ನಿನ್ನೆ ಅದನ್ನು ಅನೌನ್ಸ್ ಮಾಡ್ತೇವೆ ಅನ್ನೋ ಮಾತನ್ನು ಸಹ ಅವರು ಹೇಳಿದರು. ಈ ಹಿನ್ನೆಲೆಯಲ್ಲಿ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸಿ, ಜೊತೆಗೆ ಒಂದು ಸಿಹಿ ಸುದ್ದಿ ಏನಿದೆ ಅದನ್ನು ಅವರು ಅನೌನ್ಸ್ ಮಾಡಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾನು ಒಂದು ಶುಭ ಹಾರೈಸಿ ಬಂದೆ. ಇನ್ನು ಬಹುತೇಕ 2-3 ದಿವಸ ಅಷ್ಟೇ ಒಂದು ಒಪ್ಪಿಗೆ ತಗೊಂಡು ಅನೌನ್ಸ್ ಮಾಡಲಿಕ್ಕೆ ಇದೆ. ಈ ಮಾತನ್ನು ನನಗೆ ಭಾಳ ಇದರಲ್ಲಿ ಹೇಳಿದ್ರು ಮತ್ತು ಆ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ವಿವರಗಳನ್ನು ಹೇಳಿದರೂ ಸಹ ಅದು ಅವರು ಬಾಯಿನಿಂದ ಬರೋವರೆಗೂ ಸಾರ್ವಜನಿಕವಾಗಿ ಅದ್ರ ಬಗ್ಗೆ ಚರ್ಚೆ ಬೇಡ ಅನ್ನೋ ಒಂದು ಮಾತು ಹೇಳಿದ್ದಾರೆ. ವಾಟ್ ಎವರ್ ಮೇ ಬಿ, ಈಗ ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ. ಅವರು ಹೇಳಿದ ಕೆಲವು ಅಂಶಗಳ ಪೈಕಿ ಒಂದನ್ನು ನಾನು ಹೇಳ್ಬೋದು. ಈಗ ವಿರೋಧ ಪಕ್ಷ ಅಂತ ಏನಿದೆ ಕರ್ನಾಟಕದಲ್ಲಿ, ನಾವು ಮುಷ್ಕರ ಇತ್ಯಾದಿಗೆ ಇಳಿದರೆ ಆ ವಿರೋಧ ಪಕ್ಷ ಅಂತಂತಂದರೆ BJP JDS ರಾಜ್ಯದ್ದೆಲ್ಲ ಹೇಳ್ತಾ ಇರೋದು ನಾನು. ಕೇಂದ್ರ ಸರ್ಕಾರವೇ ವಿರೋಧ ಪಕ್ಷವಾಗಿ ನಮ್ಮ ಮೇಲೆ ಕಾಯ್ತಾ ಇದೆ. ಆ ಸಂದರ್ಭದಲ್ಲಿ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಕ್ವಶನ್ನು ನೆಪ ಹಿಡಿದು ಇನ್ನೇನಾದ್ರೂ ತೊಂದರೆ ಕೊಡ್ಬೋದು ಅನ್ನೋ ಕಾರಣಕ್ಕೆ ನಾವು ಅಳೆದು ತೂಗಿ ಒಪ್ಪಿಗೆ ಎಲ್ಲರದ್ದು ತಗೊಂಡು ಅನೌನ್ಸ್ ಮಾಡಬೇಕು ಅಂತ ಕಾಯ್ತಿದ್ದೇವೆ. ಮಿಕ್ಕಾದವರು ಜೊತೆಯಲ್ಲೆಲ್ಲ ಮಾತನಾಡಿದ್ದೇವೆ. ಆಲ್ಮೋಸ್ಟ್ ಒಂದು ಒಪಿನಿಯನ್ಗೆ ಬಂದಿದ್ದಾಗಿದೆ. ಮುಖ್ಯಮಂತ್ರಿಗಳದ್ದು ಒಂದು ಕನ್ಕರೆನ್ಸ್ ಸಿಕ್ಕಿದ ತಕ್ಷಣವೇ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದ ಹಿನ್ನೆಲೆಯಲ್ಲಿ ನಾನು ಇನ್ನೊಂದು 3-4 ದಿವಸ, ಮಹಾ ಅಂತಂದರೆ 25ಕ್ಕೆ ಈ ಸಾರಿಗೆ ನೌಕರರ ಬಹುದಿನಗಳ ಒಂದು ಬೇಡಿಕೆ ಕುತೂಹಲ ಕಾಯ್ತಾ ಇದ್ದರೂ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಏನೇ ಆಗಲಿ, ಅವರು ಏನೇ ಅನೌನ್ಸ್ ಮಾಡಲಿ, ನಾವು ಈಗ ಏನು ಸರ್ಕಾರ ಅಥವಾ ಮ್ಯಾನೇಜ್ಮೆಂಟು ಆಫರ್ ಮಾಡಿದೆ ಅದನ್ನು ಒಪ್ಪಿ ಮತ್ತೆ ಬಾರ್ಗೈನ್ ಮಾಡಲಿಕ್ಕೆ, ಮತ್ತೆ ಚಾರ್ಟರ್ ಆಫ್ ಡಿಮ್ಯಾಂಡ್ ಕೊಡೋಕ್ಕೆ, ಮತ್ತೆ ತಿರ್ಗಾನು ನಮ್ಮ ಹೋರಾಟ, ಮನವಿ, ಮಾತುಕತೆ ಇತ್ಯಾದಿ ಮಾಡಲಿಕ್ಕೆ ಯಾವುದೂ ಅಡ್ಡಿ ಇಲ್ಲ. ಆದರೆ ಇಂತಹ ಸೂಕ್ಷ್ಮ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು ಪರ್ಟಿಕ್ಯುಲರ್ ನಮ್ಮೆಲ್ಲ ಕಾರ್ಮಿಕ ಸಂಘಗಳು, ನಮ್ಮ ಕಾರ್ಮಿಕರು ಭಾಳ ವಿವೇಚನೆಯಿಂದ, ಭಾಳ ಎಚ್ಚರಿಕೆಯಿಂದ ವರ್ತಿಸಬೇಕು ಮತ್ತು ರಿಯಾಕ್ಟ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು KR ವಿಜಯಕುಮಾರ್ ತಮ್ಮಲ್ಲಿ ಕೋರ್ಕೊತೇನೆ. ನಮಸ್ಕಾರ.